ತಗೋ ರಂಗೋಲಿ ಇನ್ನು ಹಾಕು ನೋಡೋಣ. ಅಷ್ಟೇ ತಾನೇ, ಈಗ ನೋಡಿ. ಸಾಕು ಸಾಕು ನಿಲ್ಲಿಸು. ಇದೊಂದು ರಂಗೋಲಿ ಎಲ್ಲಿಗೋ ಕಳ್ಳತನ ಮಾಡಲು ಸಂಚು ಹಾಕುವ ಹಾಗಿದೆ. ಸಖತ್ತಾಗಿ ಗುರು. ತುಂಬಾ ಬಲಾಢ್ಯವಾಗಿದ್ದೀಯ ನಾಟಕೇಶ್ವರ. ನನ್ನ ಜನ್ಮ ಸಾರ್ಥಕವಾಯಿತು. ಇವಾಗಲಾದರೂ ಇವಳು ನನ್ನನ್ನು ಗುರು ಎಂದು ಸಂಬೋಧಿಸಿದಳಲ್ಲ. ಈಗ ನಾನು ಮುಂದಿನ ಪಾಠವನ್ನು ಹೇಳಿಕೊಡುತ್ತೇನೆ. ಏನದು? ಬಾಯಲ್ಲಿ ಕಸಬರಿಗೆ ಕಡ್ಡಿಯನ್ನು ಇಟ್ಟುಕೊಂಡಿದ್ದೀಯಾ? ಟೂತ್ ಪಿಕ್. ಪಿಕ್ಕ ಯಾವುದೋ ಒಂದು. ಇಂಥ ಕಡ್ಡಿಗಳನ್ನೆಲ್ಲ ಪೊರಕಿ ಹುಡುಗರು ಬಾಯಲ್ಲಿ ಇಟ್ಟುಕೊಳ್ಳುತ್ತಾರೆ, ಹುಡುಗಿಯರಲ್ಲ. ಬೀಸಾಕು ಬೀಸಾಕು. ಅಯ್ಯೋ ಬೀಸಾಡೆ. ಈಗ ಬೇರೆ ಪಾಠವನ್ನು ಹೇಳಿಕೊಡ್ತೇನೆ. ಆಯ್ತು, ಸ್ವಲ್ಪ ಮುಂದೆ ಬಾ. ಸ್ವಲ್ಪ ಕಾಲನ್ನು ಮುಂದೆ ಇಡು. ಅದು ಪಕ್ಕದ ಮನೆ ಪಾರು ಮನೆಗೆ ಹೋಯಿತು. ಸ್ವಲ್ಪ ಹಿಂದೆ ತೆಗೆದುಕೋ. ಇದು ಅಮೂಲ್ಯಳ ಮನೆಗೆ ಹೋಯಿತು. ನೋಡು, ನಾನು ಹೇಳಿಕೊಡುತ್ತೇನೆ. ಈ ಪಾದವನ್ನು ಹೀಗೆ ಇಟ್ಟುಕೊಂಡು ಇಟ್ಟುಕೋ. ಈ ಪಾದವನ್ನು ಹೀಗೆ ಇಟ್ಟುಕೋ. ಈ ಕೈಯನ್ನು ಹೀಗೆ ತೆಗೆದುಕೋ. ಈ ತರದ ಶಾಲು ಸೆರಗು ಇದ್ದರೆ ಹೀಗೆ ಎತ್ತಿ ಇಟ್ಟುಕೋ. ಇಲ್ಲವಲ್ಲ, ಪರವಾಗಿಲ್ಲ ಬಿಡು. ಈ ಕೈಯನ್ನು ಹೀಗೆ ತೆಗೆದುಕೋ. ಹೀಗೆ ಗಾಂಭೀರ್ಯವಾಗಿ ಕುಳಿತುಕೊಳ್ಳಬೇಕು. ಕುಳಿತುಕೋ ನೋಡೋಣ. ಆಹಾ, ಇದು ಇದು ನಿಜವಾದ ಕಮಲಿಯ ಲಕ್ಷಣ. ಇದೆಲ್ಲ ನನ್ನ ಕೈಲಾಗಲ್ಲ. ಅಯ್ಯೋ, ನೀನು ರಗಳೆ ಮಾಡೇ ಮಾಡುತ್ತೀಯ. ಈಗ ನಾವು ಮುಂದಿನ ಪಾಠಕ್ಕೆ ಹೋಗೋಣ. ಎದ್ದು ನಿಂತುಕೋ. ಬೇಬಿ, ನಮ್ಮ ಅರ್ಧ ಪ್ರಾಬ್ಲಮ್ಸ್ನ ಆ ನಾಟಕದ ಮೇಸ್ಟ್ರ ಮೇಲೆ ಹೇರಿದ್ದಾಯ್ತು. ಇನ್ನು ಮಿಕ್ಕಿದ್ದು ಅವಳ ಕೈಯಲ್ಲಿದೆ. ಅಂತೂ ನಾನು ನೀನು ಆರಾಮಾಗಿ ಉಸಿರಾಡೋ ಹಾಗಾಯ್ತಲ್ಲ, ಅಷ್ಟು ಸಾಕು. ಎಸ್ ಅಮ್ಮಮ್ಮ, ಇವಳು ಇದ್ರಲ್ಲಿ ಸಕ್ಸಸ್ ಆಗಿ ಕಮಲಿ ಥರಾನೇ ಬಿಹೇವ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅಷ್ಟೇ ಸಾಕು, ನಾವಿಬ್ರು ಗೆದ್ದಂಗೆ. ಅದರಲ್ಲಿ ಡೌಟೇ ಬೇಡ ಬೇಬಿ. ಯಾಕೆಂದ್ರೆ ಆ ದೇವರು ಅವಳ ಥರಾನೇ ಕಾಣಿಸೋಳನ್ನ ನಿನ್ನ ಕಣ್ಣಿಗೂ ನನ್ನ ಕಣ್ಣಿಗೂ ಬೀಳ್ತಿದ್ದಾನೆ ಅಂದರೆ ಅದರ ಅರ್ಥ ಏನು ಹೇಳು? ನಿನಗೂ ನನಗೂ ಆ ದೇವರು ಸಹಾಯ ಮಾಡ್ತಿದ್ದಾನೆ ಅಂತ ತಾನೆ. ಇಲ್ಲಿವರೆಗೂ ಎಲ್ಲವೂ ನಮ್ಮ ಕಂಟ್ರೋಲಲ್ಲೇ ಇದೆ ಬೇಬಿ. ಇನ್ನು ಮುಂದೇನೂ ಕೂಡ ಹಾಗೆ ಇರುತ್ತೆ. ಡೋಂಟ್ ವರಿ. ಎಸ್ ಅಮ್ಮಮ್ಮ, ಫಿಂಗರ್ಸ್ ಕ್ರಾಸ್. ಬೇಬಿ, ಒಂದೇ ಒಂದು ಸಲ ಈ ಮನೆಯವರು ಎಲ್ಲರೂ ಇವಳೇ ಅವಳು ಅಂತ ನಂಬಲಿ. ಆಗಿದೆ ಎಲ್ರಿಗೂ ಮಾರಿ ಹಬ್ಬ. ಯಾರಿಗೆ ಮಾರಿ ಹಬ್ಬ ಕಾಮಿನಿ ಅಜ್ಜಿ? ಕಮಲಿ, ಒಂದು ಸಾರಿ ನಡೆದು ತೋರಿಸಮ್ಮ. ಯಾಕೆ? ಈಗ ನಡಿಗೆಯ ಪಾಠವನ್ನು ಮಾಡುತ್ತಿದ್ದೇನೆ. ನಡಿಗೆಯನ್ನು ಪರೀಕ್ಷೆ ಮಾಡಬೇಕಲ್ಲವೇ? ನಡೆ. ಇದು ನಡಿಗೆಯೇ? ಇನ್ನೇನು? ಹುಡುಗಿ ಹಾಗೆ ನಡೆಯಬೇಕು. ಈಗ ನಾನು ನಡೆದು ತೋರಿಸುತ್ತೇನೆ, ನೀನು ನೋಡಿಕೋ, ಆಮೇಲೆ ನಡೆಯುವಂತೆ. ಸರಿಯೇ? ಯಾಕೆ ನಗುತ್ತಿದ್ದೆ? ಅಲ್ಲ, ಇಲ್ಲೇನ್ ಫ್ಯಾಷನ್ ಶೋನ ನಡೀತಾ ಇದೆ, ಅದ್ಯಾಕೆ ಹಿಂಗೆ ನವಿಲ್ ತರ ಅಲ್ಲಾಡ್ಕೊಂಡು ನಡೀತಾ ಇದ್ಯಾ? ಯಾರಾದ್ರೂ ಹುಡುಗಿಂಗ್ ನಡೀತಾಳ? ಸ್ವಲ್ಪ
ಅತಿ ಆಯ್ತಾ? ಸ್ವಲ್ಪ ಅಲ್ಲ, ಜಾಸ್ತಿನೇ. ಈಗ ಒಂದು ಸಾಧಾರಣವಾದ ಹುಡುಗಿ ಹೇಗೆ ನಡೆಯುತ್ತಾಳೆ ತೋರಿಸುತ್ತೇನೆ, ನೋಡು. ನಡಿ. ಹೀಗೆ ನೋಡಿಕೋ ನೋಡಿಕೋ. ನೋಡ್ಕೋತಾ ಇದೀನಿ. ಇವಾಗ ಅದೇ ಹುಡುಗಿ ದಾರಿಯಲ್ಲಿ ಹೋಗುತ್ತಿರಬೇಕಾದ್ರೆ ಅವಳಿಗೆ ಇಷ್ಟವಾದ ಹುಡುಗ ಬಂದಾಗ ಆತ ಗಾಳಿಯಲ್ಲಿ ಮುತ್ತು ಕೊಟ್ಟಾಗ ಅದೇ ದಾರಿಯಲ್ಲಿ ಅವಳಿಗೆ ಅಸಹ್ಯವಾಗುವಂತ ಹುಡುಗ ಬಂದಾಗ ನೋಡಿಕೋ ನೋಡಿಕೋ. ನೋಡ್ತಾ ಇದೀನಿ. ಅದೇ ದಾರಿಯಲ್ಲಿ ಅವಳು ಹೋಗುತ್ತಿರುವಾಗ ಒಂದು ಬೀದಿ ನಾಯಿ ಬಂದಿತ್ತು ಅನ್ನಕೋ. ನೋಡುತ್ತಿದ್ಯಾ? ನೋಡ್ತಾ ಇದೀನಿ. ಬಂತು ಬೀದಿ ನಾಯಿ, ಬಂತು. ಹಾಗೆ ಹೆದರಿಕೊಂಡು ಹೋಗುತ್ತಿರುತ್ತೀಯ. ಅದೇ ದಾರಿಯಲ್ಲಿ ಪೋಲಿ ಹುಡುಗರು ಬಂದಾಗ ನೋಡಿಕೋ. ನೋಡ್ತಿದ್ದೀನಿ. ಯಾಕೋ ನಿಮ್ ಮನೇಲಿ ಅಕ್ಕ ತಂಗಿರಿಲ್ವಾ? ನೋಡು, ನಮ್ಮ ಅಣ್ಣಂಗೆ ಹೇಳ್ಬಿಡ್ತೀನಿ ಮತ್ತೆ. ಮತ್ತೆ ರೇಗಿಸ್ತೀಯಾ? ಹೊಡ್ಬಿಡ್ತೀನಿ ಅಷ್ಟೇ ಈಗ. ಹೋಗ. ಈ ತರದ ಒಂದಿಷ್ಟು ನಡಿಗೆಗಳು. ಈ ದಿನಕ್ಕೆ ಇಷ್ಟು ನಡಿಗೆಗಳು ಸಾಕು. ಇದನ್ನ ಇವತ್ತು ಪೂರ್ತಿ ಅಭ್ಯಾಸ ಮಾಡು. ಇನ್ನೂ ಬೇಕಾದಷ್ಟು ನಡಿಗೆಗಳಿದೆ, ಎಲ್ಲನೂ ಒಂದೇ ದಿನ ಕಲಿಯಕ್ಕಾಗಲ್ಲ. ಇದರಲ್ಲಿ ಒಂದು ಮಾತ್ರ ಮುಖ್ಯ. ನಾಯಿ ಬಂದಾಗ ಹೆದರಿಸುವಾಗ ನಾನು ನಡೆದ ನಡಿಗೆ ಇದೆಲ್ಲ, ಅದನ್ನಂತೂ ನೀನು ಅಭ್ಯಾಸ ಮಾಡಲೇಬೇಕು. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಬೀದಿ ನಾಯಿಗಳ ಜಾಸ್ತಿ. ಬೀದಿ ನಾಯಿಗಿಂತ ನಿನಗಾಟನೇ ಜಾಸ್ತಿ ಆಗಿದೆ. ಏನು ಅಂದೆ? ಏನಿಲ್ಲ, ನಡಿಗೆ ಸೂಪರ್ ಅಂದೆ. ಹೌದಾ? ಬಾಯಲ್ಲಿ ಏನು? ನಿನ್ನ ಹುಡುಗನ ಹೆಸರು ಏನಂದ್ರೆ? ನಮ್ಗೆಲ್ಲ ಯಾರಯ್ಯ ಬೀಳ್ತಾರೆ, ನಾನಿನ್ನ ಸಿಂಗಲ್ಲೇ. ಮತ್ತೆ ಆ ಬಿಳಿಪಟ್ಟಿ ಕಾಮಿನಿಯವರು ನಿನ್ನ ಹುಡುಗ ಇದ್ದಾನೆ ಅಂತ ಹೇಳಿದ್ರು. ನನ್ಗಲ್ಲ, ಆ ಕಂಬ್ಲಿಗೆ. ಆಯಪ್ಪನ ಮೇಷ್ಟ್ರ ಅಂತೆ, ಆದ್ರೆ ನೀನ್ ತರ ಎಲ್ಲ ಆಡಲ್ಲ, ಸ್ವಲ್ಪ ಡೀಸೆಂಟ್ ಆಗಿದ್ದಾನೆ. ಅವಾಗ ಬಂದು ಕೈ ಹಿಡ್ಕೋತಾನಷ್ಟೇ. ಓ, ಕೈ ಹಿಡಿದುಕೊಳ್ಳುವರು ಒಳ್ಳೆಯವರು ಅಂತ ಆಯ್ತು. ಇನ್ನು ಮುಂದೆ ನಾನು ಹಾಗೆ ಪ್ರಯತ್ನ ಮಾಡುತ್ತೇನೆ. ಸರಿ, ಇವಾಗ ಮೊದಲು ನೀನು ಆ ಹುಡುಗನ ಹತ್ತಿರ ಹೇಗೆ ನಡೆದುಕೊಳ್ಳಬೇಕೆಂದು ಕಲಿತುಕೋ. ಮೇಷ್ಟ್ರು ಗೀಷ್ಟ್ರು ಅಂತೆಲ್ಲ ಕರಿಬೇಡ. ಅವನ ಹೆಸರೇನಂದೆ? ರಿಷಿ. ಆಹಾ, ರಿಷಿ ಎಷ್ಟು ಚೆನ್ನಾಗಿದೆಯಲ್ಲ. ರಿಷಿ ಸರ್ ಅನ್ನಬೇಕು. ಎಲ್ಲಿ ಹೇಳು? ನೋಡು, ಈಗ ಹೀಗೆ ನಿಂತುಕೊಂಡು ಪ್ರೀತಿಯಿಂದ ಹೀಗೆ ತಿರುಗಿಕೊಂಡು ರಿಷಿ ಸರ್, ರಿಷಿ ಸರ್ ಅಂತ ಕರಿಬೇಕು. ಗೊತ್ತಾಯ್ತಾ? ಎಲ್ಲಿ ಮಾಡು, ಮಾಡಮ್ಮ. ಅದು ನಮ್ಮೂರು ಮಾರಮ್ಮನ ಜಾತ್ರೆ ವಿಷಯ ಮಾತಾಡ್ತಾ ಇದ್ದೆ ಅಲ್ವಾ ಬೇಬಿ? ಎಸ್. ಓ, ನಿಮ್ ಪಾಶ್ ಮೊಮ್ಮಗಳ ಹತ್ರ ಮಾರಿ ಹಬ್ಬದ ಜಾತ್ರೆ ಬಗ್ಗೆ ಹೇಳ್ತಿದ್ರಿ. ಕಮಲಿ ಅವರಲ್ಲಿ
ಯಾಕೆ ಋಷಿ? ಯಾಕೆ ಅಂದ್ರೆ ನನ್ನ ಹುಡುಗಿನ ನಾನು ನೋಡೋದಕ್ಕೆ ಬಂದ್ರೆ ತಪ್ಪ? ಅವಳಿಗೆ ಒಳಗೆ ಸೆಷನ್ ನಡೀತಿದೆ. ಏನು ನಡೀತಿದೆ ಅಂತ ನಾನು ಒಂದ್ಸಲಿ ನೋಡ್ಬೇಕು. ರಿಷಿ ಬೇಡ, ನೀನ್ ಯಾಕೆ ಹೋಗ್ತೀಯ ಪಾಪ? ಅವಳೇ ಇಲ್ಲಿಗೆ ಬರ್ತಾಳೆ. ಹೇ, ಏನು ಆಪರೇಷನ್ ನಡೀತಾ ಇದೆ, ಸೆಂಟ್ರಲ್ ಹೋಗ್ಬೇಡಿ ಅಂತ ಹೇಳೋದಕ್ಕೆ. ಅಲ್ಲೇನಾಗ್ತಿದೆ ಅಂತ ನಾನು ನೋಡ್ಬೇಕು. ರಿಷಿ ಸರ್, ಕಮಲಿ ಅವರ. ರಿಷಿ ಸರ್, ಕಮಲಿ ಅವರೇ, ನೀವು ನನ್ನ ರಿಷಿ ಸರ್ ಅಂದ್ರ? ನಿಮಗೆ ನನ್ನ ನೆನಪಿದ್ಯಾ? ನೀವು ಈ ರೀತಿ ಯಾವಾಗ ಕರಿತೀರಾ ಅಂತ ಕಾಯ್ತಾ ಇದ್ದೆ. ಕಮಲಿ ಅವರೇ, ಪ್ಲೀಸ್ ಇನ್ನೊಂದ್ಸಲ ಕರಿತೀರಾ? ಪ್ಲೀಸ್ ಕಮಲಿ ಅವರೇ. ರಿಷಿ ಸರ್, ಚಿಮಟಿ ನಾನು ಹೆಂಗ್ ಕಾಡ್ತಿದ್ದೀನ? ಹೆಂಗ್ ಕಾಣ್ತಿದೀಯ ಅಂದ್ರೆ ಅಜ್ಜಿ, ಹಂಗೆ 50 ವರ್ಷ ಹಿಂದೆ ಹೋಗು. ನಮ್ ಪುಟ್ಟಣ್ಣ ಕಣ್ಗಾಲ್ ಅವ್ರ ಸಿನಿಮಾ ಹೀರೋಯಿನ್ ತರ ಕಾಣಿಸ್ತಾ ಇದ್ಯಾ. ಹಂಗಂತೀಯಾ? ನಾನು ಚೆನ್ನಾಗಿ ಕಾಡ್ತಿದ್ದೀನಾ? ಸೂಪರ್ ಆಗಿದ್ಯಾ. ಚಿಮಟಿ ದಿಷ್ಟಿದ್ದಾಗ ನಂಗೆ ದಿಷ್ಟು ಆಗ್ಬಿಡ್ತಿತ್ತೆ. ಸರಿ, ಚೆನ್ನಾಗಿ ಕಾಡ್ತಾ ಇದ್ದೀನಪ್ಪ ನಾನು. ಅಜಯ್, ಅಜಯ್, ಏ ಅಜಯ್, ಏನ ಯಾಕೆ ಹಂಗ್ ಬಡ್ಕತ್ತಾ ಇದ್ಯಾ? ಬಡ್ಕಂಡ್ರೆ ಇನ್ನೇನ್ ಮಾಡ್ತಾರ? ನನ್ನನ್ನು ಹೇಳಿಲ್ವಾ ಮುಟ್ಪಡ ಅಂತ? ಆಗ್ಲೇ ಹಾಕೊಂಡು ಮಿಣ ಮಿಣ ಅಂತ ಬಿಂಚ್ತಾ ಇದ್ಯಾ? ಅಯ್ಯೋ, ಆಗ್ಲೇ ತೆಗ್ದಿಬಿಟ್ಟು ಬಂದ್ಬಿಟ್ಟಿದ್ಯಾ? ಹೋಗ್ ತಗೋಬಾ ಹೋಗೋ. ಏನ ತಂದ್ಕೊಡೋದ್ ನಿಂಗೆ? ಇನ್ನೇನ ಒಡವೆನಾ?
ಎಲ್ಲಿ ಜೊತೆಗೆ ಈ ನನ್ ಮಗ ಬೇರೆ ಪಿಕ್ಚರ್ ಹೀರೋಯಿನ್ ತರ ಕಾಣ್ತಾವಳೆ ಅಂತ ಬಿಲ್ಡಪ್ ಬೇರೆ ಕೊಡ್ತಾನೆ. ಯಾಕಲ್ಲ ನಾನಾ ಈ ಓಲ್ಡ್ ಲೇಡಿನ ಹೀರೋಯಿನ್ ತರ ಕಾಣ್ತಾ ಇದೀಯ ಅಂತ ಹೇಳಿದ್ನ. ಯಾಕಣ ಏನಾಯ್ತು ನಿನ್ಗೆ? ತೆಗೆದ್ಬಿಟ್ಬಿಡ್ತೀನಿ. ಇಲ್ಲ ಕಾಣಿ ಮುಂದೆ ನಿಂತ್ಕೊಂಡು ನಾನು ಇಟ್ಟಿದ್ ಬೋರ್ಡ್ ನೋಡುವ ಇಲ್ಲೇ ಇದೆ. ಪಕ್ಕ ನಿಮನ್ಸು. ನಾನು ಇಷ್ಟೊತ್ತು ಕಂಡಿದ್ ಕನ್ಸ. ಇದನ್ನ ವಾಪಸ್ ನಮ್ಮ ಹುಡುಗಿ ಕೊಡೋ ತನಕ ನನಗೆ ನೆಮ್ಮದಿ ಇಲ್ಲ. ಏನಾಯ್ತು ನನ್ನ ಮಗ ಯಾವಾಗಲೂ ಅದನ್ನೇ ಹೇಳಿ ಹೇಳಿ ನಮ್ಮ ಹೊಟ್ಟೆ ಉರಿಸ್ತಾನೆ. ಹ್ಞೂ ಕಣಜಿ, ಇವನು ಬಂದಾಗಿಂದ ನಿಮ್ದಿಗೆ ಹೇಗಿಲ್ಲ. ಅಕ್ಕ ಓದಾಗ್ಲಿಲ್ಲ, ಟೈಮೇ ಸರಿಗಿಲ್ಲ. ತೋರಿಸಿ ಹೊಟ್ಟೆ ಉರಿಸ್ತಾನೆ. ಇಷ್ಟು ದಿನಕ್ಕೆ ನಿಮ್ಮ ಮಾತು ನನಗೆ ತುಂಬಾನೇ ಖುಷಿ ಕೊಟ್ಟಿದ. ಮೇಷ್ಟ್ರೆ. ಅಯ್ಯೋ, ಮತ್ತೆ ಮೇಸ್ಟ್ರನಾ? ಅಯ್ಯೋ, ನಿಮ್ಮನ್ನಲ್ಲ, ಇವ್ರನ್ನ. ಹಾ, ಹೇಳಮ್ಮ. ಮೇಷ್ಟ್ರೆ, ಹೆಂಗಿತ್ತು? ಆಹಾ, ಅದ್ಭುತ, ಅಮೋಘ. ಆದರೆ ಇಬ್ಬರ ಮಧ್ಯೆ ಸ್ವಲ್ಪ ಅಂತರವಿರಲಿ. ಕಮ್ಲಿ ಅವ್ರು ಯಾಕೆ ಸರಿಯಾಗಿ ಹೇಳಿದ್ನಂತ ನಿಮ್ಮನ್ನ ಕೇಳ್ತಿದ್ದಾರೆ? ತರಬೇತಿ ಕೊಡುತ್ತಿರುವುದು ನಾನೇ ಅಲ್ಲವೇ, ಅದಕ್ಕೆ. ತರಬೇತಿನ ಅಂದ್ರೆ ಅವ್ರು ನನ್ನ ಪ್ರೀತಿಯಿಂದ ಅಲ್ವಾ ಕರೆದಿದ್ದು? ನಿಮ್ಮ ಮೇಲಿರೋ ಪ್ರೀತಿಯಿಂದ ಅಲ್ಲ, ನಾನ್ ಹೇಳ್ಕೊಟ್ಟಿರೋ ಪಾಠದಿಂದ ಅಲ್ವೇನಮ್ಮ? ಹೌದು ಮೇಷ್ಟ್ರೆ. ಹೇಗಿದೆ ನಮ್ಮ ತರಬೇತಿ? ಏನ್ ನಡೀತಿದೆ ಇಲ್ಲಿ? ಅನಿಕಾ, ಇವ್ರು ಯಾಕೆ ಕಮ್ಲಿಗೆ ಟ್ರೈನ್ ಮಾಡ್ತಾ ಇದ್ದಾರೆ? ಅನಿಕಾ, ವಾಟ್ಸ್ ಹ್ಯಾಪನಿಂಗ್? ರಚನಾ, ದಿಸ್ ಇಸ್ ಆಲ್ಸೋ ಅ ಟ್ರೀಟ್ಮೆಂಟ್, ಓಕೆ? ವಾಟ್? ಏನು ಟ್ರೀಟ್ಮೆಂಟಾ? ಏನ್ ಹೇಳ್ತಿದ್ಯಾ? ಹೌದು ರಿಷಿ, ನೀವು ಮಾತ್ರ ಟ್ರೀಟ್ಮೆಂಟ್ ಕೊಡ್ಬೋದು, ನಾವ್ ಯಾಕೆ ಕೊಡಬಾರ್ದು? ಅಂದ್ರೆ ನಮ್ಮ ಕಡೆಯಿಂದಾನು ನಾವು ಟ್ರೈ ಮಾಡ್ತಾ ಇದ್ದೀವಿ. ಅಂದ್ರೆ ಕಮಲಿ ಮೊದಲು ಹೇಗಿದ್ಲು ಆ ನೆನಪಿನ ಶಕ್ತಿ ಎಲ್ಲ ಹೊಟ್ಟೋಗಿದೆ ಅಲ್ವಾ? ಆ ನೆನಪಿನ ಶಕ್ತಿ ವಾಪಸ್ ಬರಬೇಕು ಅಂತಾನೆ ಮೇಷ್ಟ್ರು ಹೇಳ್ಕೊಡ್ತಾ ಇದ್ದಾರೆ. ಎಸ್ ರಿಷಿ, ಆಗ್ಲಾದ್ರೂ ಕಮಲಿಗೆ ಹಳೇದೆಲ್ಲ ನೆನಪಾಗುತ್ತೇನೋ ಅಂತ ಅವರು ಟ್ರೈ ಮಾಡ್ತಾ ಇದ್ದಾರೆ. ಮೆಮೊರಿ ಲಾಸ್ ಆಗಿರೋದು ಕಮ್ಲಿಗೋ ಅಥವಾ ನಿಮ್ಮಿಬ್ರಿಗೋ? ಕಮ್ಲಿ ಹೇಗಿದ್ಲು ಅಂತ ಇವ್ರಿಗೇನ್ ಗೊತ್ತು? ಇವರು ಕಮ್ಲಿಗೆ ಟ್ರೈನಿಂಗ್ ಕೊಡಕ್ ಹೇಗ್ ಸಾಧ್ಯ? ಕಮಲಿ ಹುಡುಗಿನೇ ತಾನೆ, ನನಗೆ ಹುಡುಗಿರ ಬಗ್ಗೆ ಎಲ್ಲನೂ ಗೊತ್ತು. ಅಂದ್ರೆ ಅವ್ರು ಏನ್ ಹೇಳಕ್ ಬಂದ್ರು ಅಂದ್ರೆ ಹಳ್ಳಿ ಹುಡುಗಿರ ಬಿಹೇವಿಯರ್ ಎಲ್ಲ ಅವ್ರು ಸ್ಟಡಿ ಮಾಡಿದ್ದಾರೆ. ಸೊ ಟೀಚ್ ಮಾಡಕ್ ತುಂಬಾ ಈಸಿ ಅವ್ರಿಗೆ. ರಿಷಿ, ನಾವೆಲ್ಲ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ, ಹೋಗೋಣ ಬಾ. ಅಣ್ಣ, ನಾವ್ ಎಲ್ಲಿಗೂ ಹೋಗೋದ್ ಬೇಡ, ಅವ್ರು ಅದೇನ್ ಹೇಳ್ಕೊಡ್ತಾರೆ ಅಂತ ನಾವು ನೋಡೋಣ. ಕಮ್ಲಿ, ನಾವಿಲ್ಲೇ ಇದ್ರೆ ನಿಂಗೇನಾದ್ರೂ ತೊಂದ್ರೆನಾ? ಅಯ್ಯೋ, ಇಲ್ಲ ಇಲ್ಲ, ಮೂಗಿನವರ್ಗು ಮುಳುಗ್ದೊಳಗೆ ತಲೆ ಮೇಲೆ ನೀರ್ ಬಂದ್ರೆ ಏನ್ ಮಹಾ, ನನ್ಗೇನು ತೊಂದ್ರೆ ಇಲ್ಲ.